ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಬಂಗಾರಿ ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಇದಕ್ಕೆ ಕಾರಣ ಅವಳು ಸುಮಾರು ದಿನದಿಂದ ಒಂದು ಪ್ಲೇಸಿಗೆ ಕರ್ಕೊಂಡೋಗಿ ಅಂತ ಕೇಳ್ತಾ ಇದ್ಲು. ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಅವಳು ತುಂಬ ಖುಷಿಯಾಗಿದ್ದಾಳೆ. ಇದು ಕ್ರಿಸ್ಮಸ್ ದಿನ ಬೆಳಗ್ಗೆಯಿಂದ ಸಾಯಂಕಾಲ ನಾವು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಎಲ್ಲಿಗೆ ಹೋಗಿದ್ವಿ ಅನ್ನೋದನ್ನು ಈ ಲಾಗಲ್ಲಿ ನೀವು ನೋಡಬಹುದು. ಬೆಳಗ್ಗೆ ಮೆಹಂದಿನ ಹಚ್ಕೊಂಡಿದ್ದೀನಿ. ರಾತ್ರಿನೇ ಮೆಹಂದಿನ ಕಲಸಿಟ್ಕೊಂಡಿದ್ದೆ. ಇದು ಒಣಗೋದಕ್ಕೆ ಒಂದು 2-3 ಅವರ್ ತಗೊಳುತ್ತೆ. ಅಷ್ಟರೊಳಗಡೆ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬಹುದು ಅಂತ ಪಲಾವ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಕ್ವಿಕ್ಕಾಗಿ ಪಲಾವನ್ನು ರೆಡಿ ಮಾಡ್ಕೊಬಿಟ್ಟೆ. ಇವಾಗಂತೂ ಹಸಿ ಕಾಳುಗಳು ಸಿಗ್ತಾ ಇರತ್ತೆ. ಯಾವುದಾದ್ರೂ ಕಾಳನ್ನು ಸೇರಿಸ್ಕೊಂಡು ಪಲಾವ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಹಸಿ ಬಟಾಣಿಯನ್ನು ಹೆಚ್ಚಾಗಿ ಸೇರಿಸಿ ಪಲಾವನ್ನು ರೆಡಿ ಮಾಡಿದ್ದೀನಿ. ಅಷ್ಟರೊಳಗಡೆ ಲಿಖಿತ ಸ್ನಾನ ಎಲ್ಲ ಮುಗಿಸ್ಕೊ ಬಂದಿದ್ಲು. ಅವರ ಅಪ್ಪದು ಸ್ನಾನ ಆಗಿತ್ತು. ಅವರು ಸಹ ಪೂಜೆನೆಲ್ಲ ಮಾಡ್ತಾಯಿದ್ರು. ಅಷ್ಟರೊಳಗಡೆ ನಾನು ಸ್ನಾನ ಮಾಡಿಕೊಂಡು ಅವ್ರ ಜೊತೆ ಸೇರಿ ದೇವರಿಗೆ ಒಂದು ಕೈಯನ್ನು ಮುಗಿದು ನಂತರ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಲಿಖಿತ ಇನ್ನೂ ಎಷ್ಟೊತ್ತಾಗುತ್ತೆ ಹೋಗೋಕ್ಕೆ ಅಂತ ಕೇಳ್ತಾಯಿದ್ರು. ಅವರಪ್ಪ ಸ್ವಲ್ಪ ಕೆಲಸ ಇದೆ ಆಮೇಲೆ ಹೋಗೋಣ ಅಂದಿದ್ದಕ್ಕೆ ನಾವು ಮೊದಲು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಬಿಡೋಣ, ನಂತರ ಹೋದರೆ ಆಗುತ್ತೆ ಅಂತ ಬ್ರೇಕ್ಫಾಸ್ಟನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡ್ಕೊಂಡ್ವಿ. ಸಿಂಕಲ್ ಪಾತ್ರೆಗಳಂತೂ ಅಡುಗೆ ಆದ ತಕ್ಷಣ ಬಿದ್ದಿರುತ್ತೆ. ತೊಳೆಯೋದೇ ಒಂದು ದೊಡ್ಡ ಕೆಲಸ ಹೆಣ್ಮಕ್ಳಿಗೆ. ನಾನು ಪಟ್ಟಂತ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಔಟ್ಸೈಡ್ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂದಿತ್ತು. ವಾಕಿಂಗ್ ಹೋಗೋಣ, ಸ್ವಲ್ಪ ಹೊತ್ತು ಓಡಾಡ್ಕೊಬರೋಣ ಅಂತ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಅಷ್ಟರೊಳಗಡೆ ಪಕ್ಕದ ಮನೆ ಪಾಪುನು ಬಂದಿತ್ತು. ಅವರು ವಾಕ್ ಹೋಗೋಣ ಅಂತ ಆಚೆ ಬಂದಿದ್ದರು. ನಾವು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿದ್ವಿ. ಲಿಖಿತ ಅವರಪ್ಪ ವಿವೇಕು ಎಲ್ಲ ಮಾಡಿ ಮೇಲೆ ಹೋಗ್ತೀವಿ, ಸ್ವಲ್ಪ ಹೊತ್ತು ಅಲ್ಲೇ ಇರ್ತೀವಿ, ನಾವು ಕೆಳಗಡೆ ಬರಲಿಲ್ಲ ಅಂದರು. ಸರಿ, ಅವರು ಅಲ್ಲೇ ಆಟ ಆಡ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ಹೋದೆ. ಲಿಖಿತ ಸೈಕಲನ್ನು ಸಹ ಸ್ವಲ್ಪ ಹೊತ್ತು ತುಳಿತಾ ಇದ್ದಾಳೆ. ಇವಾಗಂತೂ ತುಂಬ ಚಳಿ ಇದೆ. ಬಿಸಿಲು ಮೈ ಮೇಲೆ ಬಿದ್ದರೆ ಸಾಕಪ್ಪ ಅನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಬಿಸಿಲು. ಲಿಖಿತ ಸ್ವಲ್ಪ ಹೊತ್ತು ಆಟ ಆಡ್ಕೊತ ಸೈಕಲನ್ನು ತುಳ್ಕೊತಾ ಇದ್ದಾಳೆ. ನಾನು ನಿರ್ಮಲ ಅಕ್ಕ ಹಾಗೆ ರತ್ನಕ್ಕ ಬಂದಿದ್ದರು, ಅವ್ರ ಜೊತೆ ವಾಕಿಂಗ್ ಹೋಗಿದ್ದೆ. ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿದೆ ವಾಕ್ ಮಾಡೋಕ್ಕೆ. ನಾವು ದಿನ ಹೋಗ್ತೀವಿ. ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದ್ವಿ. ಚೆನ್ನಾಗಿ ಬಿಸಿಲಿದ್ರಿಂದ ಚೆನ್ನಾಗಿ ಓಡಾಡ್ಕೊ ಬರಬಹುದು ಅಂತ ಹೋಗಿದ್ವಿ. 1 ಅವರು ಆರಾಮಾಗಿ ಸುತ್ತಾಡ್ಕೊ ಬರ್ತೀವಿ. ಡೈಲಿ ಹೋಗ್ತೀವಿ. ಬೆಳಗ್ಗೆನೇ ಹೋಗೋದಕ್ಕಾಗೋದಿಲ್ಲ. ಎಲ್ಲ ಕೆಲಸ ಮುಗಿಸಿ ಮಕ್ಕಳನ್ನ ಸ್ಕೂಲ್ಗೆಲ್ಲ ಬಿಟ್ಟು ನಂತರ ಹೋಗ್ತೀವಿ. ನಾವು ವಾಕಿಂಗ್ ಮುಗಿಸ್ಕೊ ಬರೋಷ್ರೊಳಗಡೆ ಲಿಖಿತ ಅವರಪ್ಪ ವಿವೇಕು ರೆಡಿ ಆಗಿಬಿಟ್ಟಿದ್ರು. ನನಗೆ ಹೇಳ್ತೀರ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನಾನು ಅವ್ರನ್ನ ಜೋರಾಗಿ ಕೇಳ್ತಾ ಇದ್ದೀನಿ. ಅದಕ್ಕೆ ಅವರು ಇಲ್ಲ, ನೀನು ಬಂದಮೇಲೆ ಹೋಗೋಣ ಅಂದ್ಕೊಂಡ್ವಿ, ಅದಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳಿದರು. ಇನ್ನೇನು ಅವರು ಹೋಗ್ತಾ ಇದ್ದಾರಲ್ವ, ನಾನು ಬೇಗ ಬೇಗ ರೆಡಿಯಾಗಿಬಿಟ್ಟು ಬಂದುಬಿಡೋಣ ಅಂತ ನಾನು ಹೋಗಿ ಪಟ್ ಅಂತ ರೆಡಿಯಾಗಿ ಬಂದುಬಿಟ್ಟೆ. ಅಷ್ಟರೊಳಗಡೆ ನಮ್ಮ ಲಿಖಿತ ಓಡಿ ಬಂದು, ಅಮ್ಮ ಸ್ವಲ್ಪ ಫೋಟೋಸ್ ತಗೊಳ್ಳೋಣ, ವೀಡಿಯೋಸ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾಳೆ. ನಮ್ಮ ಮನೆಯವ್ರಿಗೂ ಆಫೀಸಿಂದ ಕಾಲ್ ಬಂದಿತ್ತು. ಅವರು ಮಾತಾಡ್ತಾಯಿದ್ರು. ನಾವಿಬ್ಬರು ಹೀಗೆ ತಮಾಷೆ ಮಾಡ್ಕೊತ ವೀಡಿಯೋ ಮಾಡ್ಕೊತ ಫೋಟೋಸನ್ನು ಸ್ವಲ್ಪ ತಗೊಂಡ್ವಿ. ಹಾಗೆ ಲಿಪ್ಸ್ಟಿಕ್ಕನ್ನು ಸಹ ಮೆತ್ತಿಸ್ಬಿಟ್ಲು ನಕ್ಕಂತ. ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಹೇಳ್ತೀನಿ, ಬನ್ನಿ ಹೋಗೋಣ. ನನಗೆ ಪ್ಲಾನೇ ಇದ್ದಿಲ್ಲ ಇವರು ಇಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಇಲ್ಲ ಅಂದರೆ ಬೆಳಗ್ಗೆನೇ ಹೋಗಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದಾಗಿತ್ತು. ನಾವು ಇನ್ನು ಮನೆಯಿಂದ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಅಲ್ಲಿಗೆ ಹೋಗೋಷ್ರೊಳಗಡೆ ಮಿನಿಮಮ್ 1 ಅವರ್ ತಗೊಳ್ಳುತ್ತೆ. ಹೋಗ್ತಾ ದಾರಿಯಲ್ಲಿ ಮನೆಗಳ ಮುಂದೆ ಕ್ರಿಸ್ಮಸ್ಗೆ ಎಷ್ಟು ಚೆನ್ನಾಗಿ ರಂಗೋಲಿಗಳನ್ನು ಬಿಡಿಸಿದ್ರು ನೋಡ್ಕೊತ ಹಾಗೆ ಮಾತಾಡ್ಕೊತ ಹೋಗ್ತಾ ಇದ್ದೀವಿ. ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ವ, ನಮ್ಮ ಲಿಖಿತನೂ ಎಲ್ಲಿಗೂ ಕರ್ಕೊಂಡೋಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಅವಳಿಗೂ ಖುಷಿಯಾಗತ್ತೆ ಎಲ್ಲ ಆಟ ಆಡ್ಕೊಂಡ್ರೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳಿಗೆ ಹಾಲಿಡೇಸೂ ಸ್ವಲ್ಪ ದಿನವೇ ಕೊಟ್ಟಿದ್ದಾರೆ, 3 ಡೇಸ್ ಕೊಟ್ಟಿದ್ದಾರೆ ಅಷ್ಟೇ. ಸ್ವಲ್ಪ ಜನ ಮಕ್ಕಳಿಗೆ ಒಂದು 15 ಡೇಸು ಹಾಗೆ ಕೂಡ ಹಾಲಿಡೇಸನ್ನು ಕೊಟ್ಟಿದ್ದಾರೆ, ಕ್ರಿಸ್ಮಸ್ ಹಾಲಿಡೇಸು. ಮಕ್ಕಳಿಗೆ ರಜೆ ಇದ್ದಾಗ ಎಲ್ಲಾದರೂ ಔಟ್ಸೈಡ್ ಕರ್ಕೊಂಡು ಹೋದರೆ ಅವರು ತುಂಬ ಖುಷಿ ಪಡ್ತಾರೆ.
ಅದಕ್ಕೋಸ್ಕರ ಫ್ರೀ ಇದ್ದಾಗ ಆಗಾಗ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ ಲಿಖಿತನ. ಬಸ್ ಸ್ಟಾಪ್ಗೆ ಬಂದ್ವಿ, ಅಷ್ಟರೊಳಗಡೆ ಬಸ್ಸು ಬಂತು. ತುಂಬ ರಶ್ ಆಗಿತ್ತು. ಲಿಖಿತ ಒಂದು ಕಡೆ ಕೂತ್ಕೋಬೇಕಾಯ್ತು, ನಾನೊಂದು ಕಡೆ ಕೂತ್ಕೋಬೇಕಾಯ್ತು. ಅದಕ್ಕೆ ನೋಡ್ತಾ ಇರ್ತಾಳೆ ನಮ್ಮಮ್ಮ ಇದ್ದಾರೋ ಇಲ್ವೋ ಅಂತ ಚೆಕ್ ಮಾಡ್ಕೊತಾ ಇರ್ತಾಳೆ. ಆವತ್ತು ಕ್ರಿಸ್ಮಸ್ ಆಗಿದ್ದರಿಂದ ಟ್ರಾಫಿಕ್ಕು ಜಾಸ್ತಿ ಇತ್ತು, ನೋಡ್ತಾ ಇದ್ದೀರಲ್ವಾ. ಆಮೇಲೆ ನಮ್ಮ ಪಕ್ಕ ಎದ್ದೋದ್ರು. ಆಮೇಲೆ ಲಿಖಿತ ಬಂದು ನನ್ನ ಹತ್ರನೇ ಕೂತ್ಕೊಂಡ್ರು. ನೋಡಿ, ಆಂಬುಲೆನ್ಸ್ಗೂ ಸಹ ದಾರಿ ಬಿಡೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಟ್ರಾಫಿಕ್ ಆಗಿತ್ತು. ನನಗಂತೂ ಬೇಜಾರಾಗ್ತಾಯಿತ್ತು. ಆಂಬುಲೆನ್ಸು ಸಹ ವೆಯ್ಟ್ ಮಾಡ್ತಾಯಿದ್ದೆ. ಒಳಗಡೆ ಇರೋರ ಪರಿಸ್ಥಿತಿ ಏನಾಗಿರುತ್ತೋ ಏನೋ, ಬೇಗ ಬಿಟ್ಟರೆ ಸಾಕಪ್ಪ ಸಿಗ್ನಲ್ಲು ಅನಿಸ್ತಾಯಿತ್ತು. ಅಂದರೆ ಸ್ವಲ್ಪ ಹೊತ್ತಾದಮೇಲೆ ಸಿಗ್ನಲ್ ಎಲ್ಲ ಫ್ರೀ ಮಾಡಿಕೊಟ್ರು. ಅಷ್ಟರೊಳಗಡೆ ಕಾರ್ಪೊರೇಷನ್ ಬಂತು, ನಾವು ಇಳಿದ್ವಿ. ಅಲ್ಲಿಗೆ ಹೋಗಿ ನಾನು ಸುಮಾರು ದಿನ ಆಗಿತ್ತು ಇದನ್ನು ರೆಡಿ ಮಾಡ್ತಾಯಿದ್ರು. ಅವಾಗ ಹೋಗಿದ್ದಿದ್ದು ಮತ್ತೆ ಹೋಗಿರಲಿಲ್ಲ ನಾನು. ತುಂಬ ಚೆನ್ನಾಗಿದೆ ಇವಾಗ ಕಾರ್ಪೊರೇಷನ್ ಹತ್ರ. ನಮ್ಮ ಲಿಖಿತಗೂ ಇಷ್ಟ ಆಯಿತು. ಅಲ್ಲಿ ಸ್ವಲ್ಪ ಫೋಟೋಸನ್ನೆಲ್ಲ ತಗೊಂಡು ಸ್ವಲ್ಪ ಹೊತ್ತು ಹಾಗೆ ನೋಡ್ತಾ ಇದ್ದೀವಿ. ಎಲ್ಲಾದರೂ ನೀರಿದ್ದರೆ ತುಂಬ ಇಷ್ಟ ಆಗುತ್ತಲ್ವ ಎಲ್ಲರಿಗೂ ನೋಡೋಕ್ಕೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಬರಲಿ, ನಮ್ಮ ಬೆಂಗಳೂರಿಗೆ ಹೋಗಿ ಸುತ್ತಾಡ್ಕೊಬಂದ್ರೇ ಸಾಕು, ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡು ಪ್ಲೇಸಸ್ಸು ಸಹ ತುಂಬ ಇದೆ. ನಾವಿವತ್ತು ಕಬ್ಬನ್ ಪಾರ್ಕ್ಗೆ ಹೋಗ್ತಾಯಿದ್ದೀವಿ. ಲಾಸ್ಟ್ ಟೈಮ್ ಹೋಗಿದ್ವಿ, ಆವತ್ತು ಲಿಖಿತ ಆಟ ಆಡೋಕ್ಕೆ ಟೈಮ್ ಇರಲಿಲ್ಲ. ಹಾಗೆ ಹೋಗ್ತಾ ನಾನಿದು ಲಾಲ್ಬಾಗ್ ಅಂತ ಹೇಳ್ತಾ ಇದ್ದೆ. ನಮ್ಮ ಲಿಖಿತ ಶಾಕ್ ಆಗಿ, ಅಮ್ಮ ಇದು ಸರಿಯಾಗಿ ಹೇಳು, ಲಾಲ್ಬಾಗ ಕಬ್ಬನ್ ಪಾರ್ಕ ಅಂತ ಕೇಳ್ತಾ ಇದ್ದಾಳೆ. ತುಂಬ ಫನ್ನಿಯಾಗಿರುತ್ತೆ ನೋಡಿ. ಇದು ಲಾಲ್ಬಾಗು ಕಬ್ಬನ್ ಪಾರ್ಕು. ಏನ್ಲಿಕ್ಕೆ ಕಬ್ಬನ್ ಪಾರ್ಕ್. ನೋಡ್ಲಿಕ್ಕೆ ತಿರುಗ್ಬಿಡ್ತು. ಇನ್ನು ಸ್ವಲ್ಪ ಇರಲಿ ಬಿಡು ಚೆನ್ನಾಗಿರ್ತದೆ ಗ್ರೇಪ್ಸ್. ஒன்று வாங்கவா, எப்படி இருக்குன்னு பார்க்கலாமா? நான் ஒன்று கொடுத்தோம், ನಂಗೊಂದು ಕೊಡ್ರಿ ನೋಡೋಣ. ಎಣ್ಣೆ ಹಾಗೆ ಬಾಲಭವನ ಹತ್ರ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿದೆ ಮಕ್ಕಳು ಆಟ ಆಡೋದಕ್ಕೆಲ್ಲ. ಅಲ್ಲಿ ನೋಡಿದ್ರೆ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಕ್ಯೂ ನೋಡಿ ಎಷ್ಟು ಜನ ಇದ್ದರು ಅಂದರೆ ಸುಮಾರು ಹೊತ್ತು ನಾವು ವೇಟ್ ಮಾಡಿದ್ದಾಯಿತು ಟಿಕೆಟ್ ತಗೊಳ್ಳೋದಕ್ಕೆ. ಟಿಕೆಟ್ ತಗೊಂಡ್ರೆ ನೀವು ಒಳಗಡೆ ಎಂಟ್ರಿ ಆಗೋಕ್ಕೆ ಆಗುತ್ತೆ, ಇಲ್ಲಾಂದರೆ ಬಿಡೋದಿಲ್ಲ. ಸ್ವಲ್ಪ ಗೇಮ್ಸ್ ಎಲ್ಲ ಫ್ರೀ ಇರುತ್ತೆ. ನಾವು ಬೋಟಿಂಗು, ಟ್ರೈನಲ್ಲಿ ಹೋಗಬೇಕು, ಬೇರೆ ಬೇರೆ ಗೇಮ್ಸ್ ಎಲ್ಲ ಇರುತ್ತೆ, ಅದಕ್ಕೆಲ್ಲ ನಾವು ಪೇ ಮಾಡಬೇಕಾಗಿರುತ್ತೆ ಇಷ್ಟು ಅಂತ. ಒಳಗಡೆ ಫುಡ್ ಕೌಂಟರ್ ಸಹ ಇರುತ್ತೆ, ಫುಡ್ಡೆಲ್ಲ ಸಿಗುತ್ತೆ, ತಗೊಂಡು ತಿನ್ನಬಹುದು. ಸುಮಾರು ಜನ ಮಕ್ಕಳು ಬಂದಿದ್ದರು. ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಇದ್ದಿದ್ದರಿಂದ ಮೊದಲಿಗೆ ನಾವು ಬೋಟಿಂಗ್ ಹೋಗೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಅಲ್ಲೋಗಿ ನೋಡಿದ್ರೆ ಕ್ಯೂ ನೋಡಿ ಅಲ್ಲಿ ಸುಮಾರು ಜನ ಸೇರಿದ್ರು. ಒಂದು 2 ಅವರ್ ತಗೊಂಡಿದೆ ಅಂತ ಹೇಳಬಹುದು. ಅಲ್ಲಿಂದ ಟ್ರೈನ್ ಎಲ್ಲ ಹೋಗುತ್ತೆ, ತುಂಬ ಚೆನ್ನಾಗಿತ್ತು. ಮಕ್ಕಳು ಆಟ ಆಡೋದಕ್ಕಂತೂ ಒಂದು ಸುಂದರವಾಗಿರ್ತಕ್ಕಂಥ ಪ್ಲೇಸು ಅಂತ ಹೇಳಬಹುದು. ಮನೆಯಲ್ಲೇ ಇದ್ದು ಅವ್ರಿಗೂ ಬೇಜಾರಾಗುತ್ತೆ. ಈ ಗಿಡ ಮರಗಳನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಆಟ ಆಡ್ಕೊತಾರೆ. ಇದು ನೋಡಿ ಕಿಂಗ್ ಫಿಶರ್ ಟವರು, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲಿಗೆ. ಇದೆಲ್ಲ ನೋಡಿ ನನಗೂ ಸಹ ತುಂಬ ಖುಷಿ ಆಯಿತು. ಹಾಗೆ ಬೋಟಿಂಗು ಒಂದು 3 ಸುತ್ತು ಸುತ್ತಿಸ್ತಾರೆ ಅಷ್ಟೇ, ಸುಮಾರು ಹೊತ್ತು ಏನು ಅಲ್ಲಿರೋದಕ್ಕೆ ಆಗೋದಿಲ್ಲ. 3 ಬೋಟುಗಳಿತ್ತು. ಜನ ಆದರೆ ಸುಮಾರು ಜನ ಸೇರಿದ್ರು. ಈ ಥರ ವೀಕೆಂಡ್ಸಲ್ಲೆಲ್ಲ ಹೋದರೆ ತುಂಬ ಕಷ್ಟ ಆಗುತ್ತೆ, ಸುಮಾರು ಹೊತ್ತು ಕಾಯಬೇಕಾಗಿರತ್ತೆ.
ನಾವು ನೋಡಬೇಕು, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ವೀಕೆಂಡಲ್ಲಿ ಈ ಥರ ರಜಾ ದಿನಗಳಲ್ಲೆಲ್ಲ ಹೋಗಬಾರ್ದು. ನಾರ್ಮಲ್ ಡೇಸಲ್ಲಿ ಹೋದರೆ ಆರಾಮಾಗಿ ನೋಡ್ಕೊಂಡು ಬರಬಹುದು. ಹಾಗೂ ಈಗ ನಮ್ಮ ಲಿಖಿತ ಅವ್ರಿಗೂ ಚಾನ್ಸ್ ಸಿಕ್ತು, ಅವರು ಹೋದರು. ನಾನು ವಿವೇಕು ಹೋಗೋದಕ್ಕೆ ಹೋಗಲಿಲ್ಲ, ಅಲ್ಲೇ ಸುಮ್ಮನೆ ಇದ್ದೋದ್ವಿ, ಕ್ಯೂ ಅಲ್ಲಿ ಯಾರಿನ್ನು ಹೋಗೋದು ಅಂತ. ಒಂದು ಚೈಲ್ಡು ಒಂದು ಅಡಲ್ಟನ್ನು ತಗೊಳ್ತಾರೆ, ಆರಾಮಾಗಿ ಹೋಗಬಹುದು, ಏನು ತೊಂದರೆ ಇಲ್ಲ. ಸುಮಾರು ಜನ ಬಂದಿದ್ದರು. ಬೋಟಿಂಗ್ ಹೋಗಬೇಕು ಅಂತ ಲಿಖಿತ ಲಾಸ್ಟ್ ಟೈಮ್ ಹೋದಾಗೆ ಕೇಳಿದರು, ನಾವು ಹೋಗಿರಲಿಲ್ಲ ಆವಾಗ. ಇವಾಗ ಚಾನ್ಸು ಸಿಕ್ಕಿದ್ದೇ ತಡ. ನಮ್ಮ ಕಡೆ ಕೂಡ ತಿರುಗಿ ನೋಡಲಿಲ್ಲ ನಮ್ಮ ಲಿಖಿತ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ಲು. 3 ರೌಂಡ್ ಆಗ್ತಾರೆ ಅಷ್ಟೇ, ಆದ್ರೂ ಮಕ್ಕಳಿಗೆ ಖುಷಿ ಅಲ್ವಾ, ನಾವು ಬೋಟಲ್ಲಿ ಹೋದ್ವಿ ಬಂದ್ವಿ ಅಂತ. ನಮ್ಮ ಲಿಖಿತನೂ ಎಂಜಾಯ್ ಮಾಡ್ಕೊತ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ಲು. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇನ್ನೇನು ಲೇಟ್ ಆಗುತ್ತೆ ಅಂತ ಟ್ರೈನಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಅಲ್ಲೇ ಹೋಗ್ತಾ ದಾರಿಯಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಫೋಟೋಸ್ ಎಲ್ಲ ತಗೋಬಹುದು. ಇಲ್ಲಿ ತುಂಬ ಚೆನ್ನಾಗಿದೆ, ಸುತ್ತಲೂ ನೀರಿರುತ್ತೆ, ಮಧ್ಯದಲ್ಲಿ ಈ ಥರ ಪ್ಲೇಸ್ ಸ್ವಲ್ಪ ಬಿಟ್ಟಿದ್ದಾರೆ, ಅಲ್ಲಿ ಹೋಗಿ ಫೋಟೋಸ್ ಎಲ್ಲ ತಗೊತಾ ಇರ್ತಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಾವು ಸ್ವಲ್ಪ ಫೋಟೋಸನ್ನು ತಗೊಂಡ್ವಿ. ನಾವು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇನ್ನೇನು ಟ್ರೈನಲ್ಲೆಲ್ಲ ಹೋಗಬೇಕಾಗಿರತ್ತೆ, ಲೇಟ್ ಆಗುತ್ತೆ ಅಂತ ಹೋಗ್ತಾಯಿದ್ದೀವಿ. ತುಂಬ ಪ್ಲೇಸಸ್ ಇದೆ ನೋಡೋದು. ನಾವು ಹೋಗಿದ್ದು ಸ್ವಲ್ಪ ಲೇಟೇ ಆಯಿತು, ಆದ್ದರಿಂದ ಸ್ವಲ್ಪ ನೋಡ್ಕೊಬರೋಣ, ನೆಕ್ಸ್ಟ್ ಟೈಮ್ ಬಂದು ನೋಡಿದ್ರೆ ಆಯಿತು, ಟೈಮ್ ಆಗಿಬಿಡುತ್ತೆ ಅಂತ ಹೋಗ್ತಾಯಿದ್ದೀವಿ. ಔಟ್ಸೈಡ್ ಹೋದಾಗ ಏನಾದರೂ ಇಟ್ಟಿರಲಿ ತಿನ್ನಬೇಕು ಅನಿಸುತ್ತೆ. ಮನೇಲಿದ್ದರೆ ಅಯ್ಯೋ ತಿನ್ನಬಾರ್ದಪ್ಪ ಹೆಲ್ತ್ಗೆ ಒಳ್ಳೆಯದಲ್ಲ ಅನಿಸ್ತಾ ಇರುತ್ತೆ. ಈ ರೀತಿ ನಾವು ಔಟ್ಸೈಡ್ ಏನಾನ ಹೋದಾಗ ಏನಾದರೂ ತಿನ್ನಬೇಕು ಅನಿಸ್ತಾನೆ ಇರುತ್ತೆ. ನಾವು ಸಹ ಸ್ವಲ್ಪ ಪಾಪ್ಕಾರ್ನನ್ನು ತಗೊಂಡು ತಿಂದ್ಕೊಂಡು ಹಾಗೆ ಮಕ್ಕಳಿಗೆ ಇಲ್ಲಿ ಆಟ ಆಡಿಸ್ತಾಯಿದ್ರು. ಈ ಥರ ಬೊಂಬೆನ ಇಟ್ಕೊಂಡು ಎಲ್ಲ ಮಕ್ಕಳು ಗುಂಪು ಕಟ್ಕೊಂಡು ಖುಷಿಯಿಂದ ನೋಡ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ಅಲ್ಲಿ ನೋಡ್ತಾ ಎಂಜಾಯ್ ಮಾಡ್ತಾಯಿದ್ದೀವಿ. ನಿಜ ಹೇಳ್ತೀನಿ, ಮಕ್ಕಳ ಜೊತೆ ಸೇರಿ ಆಟ ಆಡ್ತಾಯಿದ್ರಿ ದೊಡ್ಡವರು ಸಹ ಮಕ್ಕಳಾಗ್ಬಿಡ್ತಾರೆ ಅನ್ನೋದಂತೂ ಸತ್ಯ. ಎಷ್ಟೇ ಟೆನ್ಷನ್ ಇರಲಿ, ಈ ರೀತಿ ಮುದ್ದಾದ ಮಕ್ಕಳನ್ನ ಮುಖ ನೋಡ್ತಾ ಇದ್ರಿ ಸಾಕು, ಎಷ್ಟು ಟೆನ್ಷನ್ ಇದ್ದರೂ ಕಡಿಮೆ ಆಗಿಬಿಡುತ್ತೆ. ಸುಮಾರು ಜನ ಮಕ್ಕಳಿದ್ರು. ನಾವು ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ನಂತರ ಟ್ರೈನ್ ಹತ್ರ ಹೋದ್ವಿ. ಅಲ್ಲಿ ಸುಮಾರು ಜನ ಇದ್ದಿದ್ದರಿಂದ ಅಲ್ಲಿ 1 ಅವರ್ ಮೇಲೆ ಟೈಮ್ ಹಿಡಿಯುತ್ತೆ ಅಂತ ನಾನು ವಿವೇಕು ಆ ಕ್ಯೂ ಒಳಗಡೆ ಹೋಗಲಿಲ್ಲ. ಲಿಖಿತ ಅವರಪ್ಪ ಹೋದರು. ನಾವು ಅಲ್ಲೇ ಸ್ವಲ್ಪ ಸುತ್ತಾಡ್ಕೊಬರೋಣ ಅಂತ ಹೋದ್ವಿ. ಟ್ರೈನ್ ನೋಡಿ ಈ ರೀತಿ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ, ಸೇಫ್ಟಿಯಾಗಿ ಕರ್ಕೊಬರ್ತಾರೆ. ಹಲವಾರು ಗೇಮ್ಸ್ ಇದೆ ಇಲ್ಲಿ, ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ಸಾಯಂಕಾಲ ಆರಾಮಾಗಿ ಆಟ ಆಡ್ಕೋಬಹುದು. ಅಷ್ಟೊಂದು ಚೆನ್ನಾಗಿದೆ. ನೋಡ್ತಕ್ಕಂಥ ಪ್ಲೇಸ್ಗಳು ಸಹ ಸುಮಾರು ಇದೆ. ಬೆಳಗ್ಗೆ ಬಂದುಬಿಟ್ರೆ ಸಾಯಂಕಾಲ ನೋಡಿಕೊಂಡು ಆರಾಮಾಗಿ ಹೋಗಬಹುದು. ಈ ಥರ ರಜೆ ದಿನಗಳಲ್ಲಿ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ವೆಯ್ಟ್ ಮಾಡಬೇಕಾಗಿರತ್ತೆ. ನಾರ್ಮಲ್ ಡೇಸಲ್ಲಿ ಬಂದರೆ ಆರಾಮಾಗಿ ನೋಡಿಕೊಂಡು ಹೋಗಬಹುದು. ನಾವು ಬಂದ್ವಿ, ಅಷ್ಟರೊಳಗಡೆ ಲಿಖಿತ ಅವರಪ್ಪನೂ ಅಲ್ಲಿಗೆ ಬಂದಿದ್ದರು. ಇನ್ನೇನು ಟ್ರೈನ್ ಬರುತ್ತೆ, ಅವರು ಸಹ
ಹೊಡ್ತಾರೆ. ತುಂಬ ಚೆನ್ನಾಗಿದೆ. ಸೇಫ್ಟಿಯಾಗಿ ಕರ್ಕೊಂಡೋಗಿ ಕರ್ಕೊಬರ್ತಾರೆ. ಅದು ಟ್ರೈನಲ್ಲಿ 1 ರೌಂಡ್ ಹಾಕ್ತಾರೆ. ಸುಮಾರು ಹೊತ್ತು ಹಿಡಿಯುತ್ತೆ 1 ರೌಂಡ್ ಹಾಕ್ಕೊಬರೋದಕ್ಕೆ. ಚೆನ್ನಾಗಿತ್ತು ಅಂತ ಲಿಖಿತ ಹೇಳಿದ್ಲು. ಹೋಗ್ತಾ ಗಿಡಗಳ ಹತ್ರ ನೀರು ಹಾಕ್ತಾಯಿದ್ರಮ್ಮ, ಅದು ನಮ್ಮ ಮಕ್ಕದ ಮೇಲೆಲ್ಲ ಬೀಳ್ತಾಯಿತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ಲು. ನಂತರ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಇನ್ನೇನು ಲೇಟ್ ಆಗೋಯ್ತು. ಅಲ್ಲೇ 6:30 ಆಗೋಯ್ತು. ಅದಕ್ಕೆ ಹೊರಡೋಣ, ಲೇಟ್ ಆಗುತ್ತೆ, ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೋಗ್ತಾಯಿದ್ವಿ. ನಮ್ಮ ಸ್ಕೂಲ್ ಡೇಸಲ್ಲಿ ಸಹ ಇಲ್ಲಿಗೆ ಬರ್ತಾಯಿದ್ವಿ. ನಮ್ಮ ಅಕ್ಕ ಅವರು ಕರ್ಕೊಬರ್ತಾಯಿದ್ರು. ಬೆಂಗಳೂರಿಗೆ ಬಂದಾಗ ನಾವು ವರ್ಷ ಬರ್ತಾಯಿದ್ವಿ. ಲಾಲ್ಬಾಗು, ಕಬ್ಬನ್ ಪಾರ್ಕು ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ. ಅದೆಲ್ಲ ಸಹ ನೆನಪಾಗ್ತಾಯಿತ್ತು. ಇಲ್ಲಿ ಅಕ್ವೇರಿಯಮ್ಮು ಎಲ್ಲ ಇದೆ ನೋಡೋದು. ಆಚೆಯಿಂದನೇ ಈ ರೀತಿ ಫಿಶಸ್ ಎಲ್ಲ ಕಾಣಿಸ್ತಾಯಿತ್ತು. ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೋಗ್ತಾಯಿದ್ವಿ. ಇನ್ನೂ ಟೈಮ್ ಇದ್ದಿದ್ರೆ ಅಕ್ವೇರಿಯಮ್ ಎಲ್ಲ ನೋಡ್ಕೊಂಬರ್ಬಹುದಾಗಿತ್ತು. ಕತ್ಲೆ ಆಗೋಯ್ತು. ಔಟ್ಸೈಡ್ ಬರ್ತಾ ವೆಂಕಟಪ್ಪ ಆರ್ಟ್ ಗ್ಯಾಲರಿ, ಹಾಗೆ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು ಎಲ್ಲ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಲಿಖಿತನ ಕರ್ಕೊಂಡು ಹೋಗಬೇಕು ಅಂದ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿಂದ ನಾವು ಇನ್ನು ಬಸ್ಸಲ್ಲಿ ಹೋಗೋಷ್ಟರೊಳಗಡೆ ಕತ್ಲೆ ಆಗಿಬಿಡುತ್ತೆ ಮನೆಗೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ತುಂಬ ಎಂಜಾಯ್ ಮಾಡ್ಕೊತ ಮನೆಗೆ ಬರ್ತಾಯಿದ್ದೀವಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.